ಹೊಸಪೇಟೆಯ ಗಣಿ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಗಣಿ ಉದ್ಯಮಿಯ ಮನೆ, ಕಚೇರಿ ಹಾಗೆ ಸ್ಟೀಲ್ ಅಂಗಡಿಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಏಕಕಾಲದಲ್ಲಿ 3 ಕಡೆಯೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಎಂಬುವರಿಗೆ ಸೇರಿದಂತಹ ಮನೆ, ಅಂಗಡಿ ಹಾಗೂ ಕಚೇರಿ 3 ಕಡೆಯೂ ಕೂಡ ಏಕಕಾಲದಲ್ಲಿಯೇ ದಾಳಿಯನ್ನ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಗಣಿ ಉದ್ಯಮಿ ಸ್ವಸ್ತಿಕ್ ಎಂಬಾತ ಎಪಿಎಂಸಿಯ ಬಳಿ ಇರುವಂತಹ ಸ್ಟೀಲ್ ಅಂಗಡಿ ಮತ್ತು ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಹೊಸಪೇಟೆಯ ಎಂಜೆ ನಗರದಲ್ಲಿರುವಂತಹ ಅವರ ಮನೆ ಜೊತೆಗೆ ಎಪಿಎಂಸಿಯಲ್ಲಿ ಅಂಗಡಿ ಇದೆ, ಆ ಅಂಗಡಿಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ಹೊಸಪೇಟೆಯ ಮತ್ತೊಬ್ಬ ಗಣಿ ಉದ್ಯಮಿ ಹಾಗೂ ಕಾಂಗ್ರೆಸ್ನ ನಗರಸಭೆ ಸದಸ್ಯರಾದ ಕಾರತ್ಪುಡಿ ಮಹೇಶ್ ಇವರ ಮನೆ, ಕಚೇರಿ ಮತ್ತು ಸ್ಟೀಲ್ ಅಂಗಡಿಯ ಮೇಲೆಯೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂತಹ ಇವರು, ಅಂದ್ರೆ ಕಾರತ್ಪುಡಿ ರಮೇಶ್ ಕಾಂಗ್ರೆಸ್ನ ಸದಸ್ಯರು ಇವರು. ಹೊಸಪೇಟೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಇವರ ಸ್ಟೀಲ್ ಅಂಗಡಿ ಹಾಗೆ ಕಚೇರಿ ಕೂಡ ಇದೆ. ಮನೆಯಲ್ಲಿ ತೀವ್ರ ಶೋಧವನ್ನು ಸದ್ಯ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆನೆ ಹೊಸಪೇಟೆಯ 2 ಗಣಿ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಶಾಕ್ ಅನ್ನು ಕೂಡ ನೀಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಹೊಸಪೇಟೆಯ ಗಣಿ ಉದ್ಯಮಿಗಳಿಗೆ ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ, ಅಂದ್ರೆ ಯಾವ ಆರೋಪದ ಮೇಲೆ ಅಂತ ಹೇಳಿ? ಹೊಸಪೇಟೆಯ ಗಣಿ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಗಣಿ ಉದ್ಯಮಿಯ ಮನೆ, ಕಚೇರಿ, ಸ್ಟೀಲ್ ಅಂಗಡಿ ಅಂತ ಏಕಕಾಲದಲ್ಲಿ 3 ಕಡೆಯೂ ಕೂಡ ಏಕಾಏಕಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. 2 ಗಣಿ ಉದ್ಯಮಿಗಳಿಗೆ ಈ ರೀತಿಯಾಗಿ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೊಸಪೇಟೆ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಸ್ಟೀಲ್ ಅಂಗಡಿ ಹಾಗೂ ಕಚೇರಿ, ಅಂದ್ರೆ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಎಂಬುವರಿಗೆ ಸೇರಿದಂತಹ ಮನೆ, ಅಂಗಡಿಯಾಗಿ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಉದ್ಯಮಿ ಕಾರದಪುಡಿ ಮಹೇಶನ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಉದ್ಯಮಿ ಕಾರದಪುಡಿ ಮಹೇಶನ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು ಸದ್ಯ. 2 ಮನೆಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ. ಹೊಸಪೇಟೆಯ ಗಣಿ ಉದ್ಯಮಿಗಳಿಗೆ ಈ ರೀತಿಯಾಗಿ ಇಡಿ ಭರ್ಜರಿ ಶಾಕ್ ನೀಡಿದೆ. ಉದ್ಯಮಿ ಕಾರದಪುಡಿ ಮಹೇಶನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಬೆಳ್ಳಂಬೆಳಗ್ಗೆ ಹೊಸಪೇಟೆಯ 2 ಗಣಿ ಉದ್ಯಮಿಗಳಿಗೆ ಇಡಿ ಶಾಕ್ ನೀಡಿದೆ. ಹೊಸಪೇಟೆಯ ಗಣಿ ಉದ್ಯಮಿ, ಮತ್ತೊಬ್ಬ ಗಣಿ ಉದ್ಯಮಿ ಹಾಗೆ ಕಾಂಗ್ರೆಸ್ನ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ ಮನೆ ಹಾಗೆ ಕಚೇರಿ, ಸ್ಟೀಲ್ ಅಂಗಡಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಹೊಸಪೇಟೆಯ ಗಣಿ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು? ದಿವ್ಯಾ, ಈಗ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ಒಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರದಪುಡಿ ಮಹೇಶ್ ಇವರು ಗಣಿ ಉದ್ಯಮಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಳೆದ 15-20 ವರ್ಷಗಳಿಂದ ಕೂಡ ಗಣಿ ಉದ್ಯಮಿಗಳಂತಲೇ ಗುರುತಿಸಿಕೊಂಡಿದ್ರು. ಇನ್ನೊಂದು ಏನು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಗಾಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಅನ್ನುವಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಮತ್ತು ಗಾಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಆಗಿದ್ದಂತಹ ಅಲಿ ಖಾನ್ನ ಜೊತೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಅಂದ್ರೆ ಗಣಿ ಅದಿರನ್ನ ಸಾಗಾಟ ಮಾಡ್ತಕ್ಕಂತಹ ಒಂದು ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಈ ಪ್ರಕರಣ ಏನಿದೆ, ಇದು ಬೇಲೆಕೆರೆ ಅದಿರು ಬಂದೂರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. 2009 ಮತ್ತು 10ರಲ್ಲಿ ಏನು ಬೇರೆಕೆರೆ ಅದಿರು ನಾಪತ್ತೆ ಆಗಿತ್ತು, ಅಂದ್ರೆ ಆ ಒಂದು ಪ್ರಕರಣ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಸದ್ದು ಮಾಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 5 ಗಂಟೆಗೆ 2 ಗಣಿ ಉದ್ಯಮಿಗಳು ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರದಪುಡಿ ಮಹೇಶ್ ಅವರ ಮನೆ ಮೇಲೆ ಮತ್ತು ಅವರ ಕಚೇರಿಗಳ ಮೇಲೆ ಕೂಡ ಸುಮಾರು 6 ಅಧಿಕಾರಿಗಳು, ಇಡಿ 6 ಅಧಿಕಾರಿಗಳು ಕೂಡ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೆಲವು ದಾಖಲೆಗಳು ಸಿಕ್ಕಿವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಏನು ಅಕ್ರಮ ಅದಿರು ಸಾಗಾಟಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಾನೆ ಈ ಒಂದು ದಾಳಿ ನಡೆದಿದೆಯಾ ಅನ್ನುವಂಥದ್ದು ಕೂಡ ಖಚಿತವಾಗಬೇಕಿದೆ. ಯಾಕಂತ ಹೇಳಿದ್ರೆ ಈ 2 ಗಣಿ ಉದ್ಯಮಿಗಳು ಆ ಒಂದು ಬೇಲೆಕೆರೆ ಎದುರು ನಾಪತ್ತೆ ಪ್ರಕರಣದಲ್ಲಿ ಕೂಡ ಗುರುತಿಸಿಕೊಂಡಿದ್ದಂಥವ್ರು ಮತ್ತು ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಶಿಕ್ಷೆಯನ್ನು ಕೂಡ ಇಬ್ಬರಿಗೂ ಕೂಡ ಪ್ರಕಟ ಮಾಡಿತ್ತು. ಮತ್ತು ಕಾರವಾರದ ಶಾಸಕರಾದಂತಹ ಸತೀಶ್ ಶೈಲ್ ಅವರಿಗೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಾನೆ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಸೊ ಒಟ್ಟಾರೆಯಾಗಿ ಈಗ ಆಲ್ರೆಡಿ ಕಾರವಾರದ ಶಾಸಕರ ಮನೆ ಮೇಲೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು. ಹೊಸಪೇಟೆಯ 2 ಗಣಿ ಉದ್ಯಮಿಗಳ ಮೇಲೆ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗಿರ್ತಕ್ಕಂಥದ್ದು. ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿವೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.
ಇವರು ಹೊಸಪೇಟೆ, ಸಂಡೂರು ಮತ್ತು ಬಳ್ಳಾರಿ 3 ಜಿಲ್ಲೆಗಳಲ್ಲಿ 2009 ಮತ್ತು 10ರಿಂದ ಏನು ಅಕ್ರಮ ಅದಿರನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಏನಾದ್ರೂ ಲಭ್ಯವಾಗ್ತಾವ ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳು ಅವರ ಕಚೇರಿ ಮತ್ತು ಮನೆಗಳ ಮೇಲೆ ತಲಾಶೆಯನ್ನ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಿಆರ್ಪಿಎಫ್ ಪೊಲೀಸರ ಜೊತೆಗೂಡಿ ಈ ಒಂದು ಅಧಿಕಾರಿಗಳು ಈಗ ಮನೆಯನ್ನ ಮತ್ತು ಕಚೇರಿಯನ್ನ ತಲಾಶೆಯನ್ನ ನಡೆಸಿದ್ದಾರೆ. ಇನ್ನು ಇದುವರೆಗೂ ಕೂಡ ಅಧಿಕಾರಿಗಳು ದಾಳಿಯಲ್ಲೇ ನಿರತರಾಗಿರೋದ್ರಿಂದ ಇನ್ನೂ ಹೆಚ್ಚಿನ ದಾಖಲೆಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ ದಿವ್ಯಾ, ಇನ್ನು ಯಾವ ರೀತಿಯಾದಂತಹ ದಾಖಲೆಗಳು ಸಿಗ್ತವೆ, ಅವರ ಒಡೆತನದ ಇನ್ನೊಂದಿಷ್ಟು ಏನಾದ್ರೂ ಆಸ್ತಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ದಾಖಲೆಗಳು ಏನಾದ್ರೂ ಸಿಗ್ತವ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.